ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ನ ಸ್ಟಾರ್ಟ್ ಮಾಡೋಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದರೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ನೀವೇನಾದರೂ BSc ಓದ್ತಾ ಇದ್ದೀರಾ ಅಂದರೆ ಥರ್ಡ್ ಸೆಮ್ಮಲ್ಲಿ ಇದ್ದೀರಾ ಈಗ ಅಂತಂದರೆ ಒಂದು ಎಲೆಕ್ಟಿವ್ ಅಂತ ಒಂದು ಹೊಸ ಸಬ್ಜೆಕ್ಟ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. 2 ಯೂನಿಟ್ ಇದೆ, ಕೆಮಿಸ್ಟ್ರಿ ಇನ್ ಡೈಲಿ ಲೈಫ್ ಅಂತ. ಸೊ ಅದರಲ್ಲಿ 2 ಯೂನಿಟ್ ಇದೆ. ಮೊದಲನೇ ಯೂನಿಟಲ್ಲಿ ರಿಲೇಟೆಡ್ ಟು ಡೈರಿ ಪ್ರಾಡಕ್ಟ್, ಫುಡ್ ಅಡಲ್ಟ್ರೇಟ್ಸ್ ಅದ್ರ ಬಗ್ಗೆ ಇದೆ. 2ನೇ ಯೂನಿಟಲ್ಲಿ ನಿಮಗೆ ವೈಟಮಿನ್ಸ್ ಇರ್ಬೋದು, ಆಯಿಲ್ಸ್ ಆ್ಯಂಡ್ ಫ್ಯಾಟ್ಸ್ ಇರ್ಬೋದು, ಡಿಟರ್ಜೆಂಟ್ಸ್ ಅದ್ರ ಬಗ್ಗೆ ಇದೆ. ಸೊ ಇವತ್ತಿನ ಅದರದ್ದು ವೀಡಿಯೋಸ್ನ ನಾನು ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ಥರ್ಡ್ ಸೆಮ್ಮಲ್ಲಿ ಬರುತ್ತೆ ನಿಮಗೆ. ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ಕಾಂಪೋಸಿಷನ್ ಆಫ್ ಮಿಲ್ಕ್ ಅಂತ ನಿಮ್ಮ ಸಿಲೆಬಸ್ಸಲ್ಲಿ ಇಟ್ಟಿದ್ದಾರೆ, ಅದ್ರ ಪ್ರಕಾರ ಹೇಳ್ತಾ ಇದ್ದೀನಿ. ಮಿಲ್ಕಲ್ಲಿ ಏನೇನಿರುತ್ತೆ ಅಂದರೆ ವಾಟರ್ ಇರುತ್ತೆ, ಲ್ಯಾಕ್ಟೋಸ್ ಇರುತ್ತೆ, ಫ್ಯಾಟ್ ಇರುತ್ತೆ, ಪ್ರೋಟೀನ್ ಇರುತ್ತೆ, ಮಿನರಲ್ಸ್ ಇರುತ್ತೆ. ಇದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಅದೇ ಥರ ಸಿಲೆಬಸ್ಗೆ ಅಂತ ಬರೋದಾದರೆ ನಾನು ಮುಂಚೆನೇ ಹೇಳ್ದಂಗೆ 2 ಯೂನಿಟ್ ಇದೆ. ಒಂದೊಂದು ಯೂನಿಟ್ 15 ಇದೆ, 15 ಅವರ್ಸ್ ಇದೆ, ಒಟ್ಟು 30 ಅವರ್ಸ್ ಇದೆ. ಎಕ್ಸಾಮ್ ಎಷ್ಟು ಅವರ್ಗೆ ಮಾಡ್ತೀರಾ ಅಂತಂದರೆ 50 ಮಾರ್ಕ್ಸ್ಗೆ ಇರುತ್ತೆ. 10 ಮಾರ್ಕ್ಸ್ ಇಂಟರ್ನಲ್ ಅಸೆಸ್ಮೆಂಟ್ ಇದೆ, 40 ಮಾರ್ಕ್ಸ್ ನಿಮಗೆ ಥಿಯರಿನಲ್ಲಿ ಬರೀಬೇಕಾಗತ್ತೆ. ಸೊ ಅದರಲ್ಲಿ 2 ಯೂನಿಟ್ ಇದೆ, 30 ಅವರ್ಸ್ ಇದೆ. ಒಂದೊಂದು ಯೂನಿಟು 15 ಅವರ್ಸ್ ಇದೆ. ಇವತ್ತಿನ ಯೂನಿಟಲ್ಲಿ ಯೂನಿಟ್ 1ಅಲ್ಲಿ ಡೈರಿ ಪ್ರಾಡಕ್ಟ್ಸ್ ಅಂತ ಏನಿದೆಯಲ್ಲ ಅದರಲ್ಲಿ ಕಾಂಪೋಸಿಷನ್ ಆಫ್ ಮಿಲ್ಕ್ ಅಂದರೆ ಏನು, ಅದರೊಳಗಡೆ ಏನೇನಿರುತ್ತೆ, ಯಾವ್ಯಾವ ಥರ ಮಿಲ್ಕ್ ಇರುತ್ತೆ ಅದನ್ನೆಲ್ಲನೂ ಇನ್ ಡೀಟೇಲ್ ಆಗಿ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಇದೇ ಥರ ನಾನು ಏನು ಮಾಡ್ತಾ ಹೋಗ್ತೀನಿ ಅಂದರೆ ಬೇರೆ ಇದು ನೆಕ್ಸ್ಟ್ ಸೀರೀಸ್ನ ನಾನು ಮಾಡ್ತಾ ಹೋಗ್ತೀನಿ. ನೀವು ನೋಡಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಅದರಲ್ಲಿ ಏನಿರುತ್ತೆ ಅಂತಂದರೆ, ಒಂದು ಕಪ್ಪು ಮಿಲ್ಕಲ್ಲಿ 146 ಕಿಲೋಸ್ ಕ್ಯಾಲರೀಸ್ ಆಫ್ ಎನರ್ಜಿ ಕೊಡುತ್ತೆ ನಮಗೆ. ಹೇಗೇನು 1 ಕಪ್ ಆಫ್ ಮಿಲ್ಕ್ ಅಂತಂದರೆ ಅದು ಯಾವ ಥರ ಮಿಲ್ಕ್ ಇದೆ, ಈಗ ಎಷ್ಟೊಂದು ವೆರೈಟೀಸ್ ಆಫ್ ಮಿಲ್ಕ್ ಇದೆ. ಸ್ಕಿಮ್ಡ್ ಮಿಲ್ಕ್ ಅಂತ ಕರೀತಾರೆ. ಫ್ಯಾಟ್ ಇರುವಂಥದ್ದು 3% ಫ್ಯಾಟು, 5% ಫ್ಯಾಟು, ಅದಲ್ದಲೇ ಕೌಸ್ ಇರ್ಬೋದು ಅಥವಾ ಎಮ್ಮೆದಿರ್ಬೋದು, ಕತ್ತೆದಿರ್ಬೋದು. ಹಾಗೆ ಬೇರೆ ಬೇರೆ ಥರ ಮಿಲ್ಕಿಗೆ ಬೇರೆ ಬೇರೆ ಥರ ಇರುತ್ತೆ. ನಾನು ಇದು ಕೌ ಮಿಲ್ಕ್ದು ನಾನು ಹೇಳ್ತಾ ಇದ್ದೀನಿ. ಇದರಲ್ಲಿ 49% ಫ್ಯಾಟ್ ಇರುತ್ತೆ, 30% ಕಾರ್ಬೋಹೈಡ್ರೇಟ್ಸ್ ಇರುತ್ತೆ, 21% ಪ್ರೋಟೀನ್ ಇರುತ್ತೆ. ಹಾಗಾದರೆ ಇದರ ಕಾಂಪೋಸಿಷನ್ ಅಂತ ಹೇಳಿದ್ರೆ ಏನೇನಿರುತ್ತೆ? ಫ್ಯಾಟ್ ಇರುತ್ತೆ, ಪ್ರೋಟೀನ್ ಇರುತ್ತೆ, ಕಾರ್ಬೋಹೈಡ್ರೇಟ್ಸ್ ಇರುತ್ತೆ, ಎನ್ಸೈಮ್ಸ್ ಇರುತ್ತೆ, ವೈಟಮಿನ್ಸ್ ಇರುತ್ತೆ, ಮಿನರಲ್ಸ್ ಇರುತ್ತೆ. ಅದಕ್ಕೆ ಅದನ್ನು ಏನು ಹೇಳ್ತೀವಿ? ಕಂಪ್ಲೀಟ್ ಫುಡ್ ಅಂತ ಹೇಳ್ತೀವಿ. ಹಾಗಾಗಿ ಅದರದ್ದು pH ಎಷ್ಟಿರುತ್ತೆ ಅಂತಂದರೆ 6.6 to 6.7. ಅಗೇನ್ ಇಟ್ ವೇರೀಸ್ ಫ್ರಮ್ ಪ್ಲೇಸ್ ಟು ಪ್ಲೇಸ್, ಫ್ರಮ್ ಅನಿಮಲ್ ಟು ಅನಿಮಲ್ ಅದು ಚೇಂಜ್ ಆಗ್ತಾ ಹೋಗುತ್ತೆ. ಸ್ಪೆಸಿಫಿಕ್ ಗ್ರಾವಿಟಿ 1.032 ಇರುತ್ತೆ. ಇಟ್ ಈಸ್ ಹೆವಿಯರ್ ದ್ಯಾನ್ ವಾಟರ್ ಇರುತ್ತೆ. ಫ್ರೀಸಿಂಗ್ ಪಾಯಿಂಟ್ -0.55 ಡಿಗ್ರಿ ಇದೆ. ಬಾಯ್ಲಿಂಗ್ ಪಾಯಿಂಟು 100.2 ಡಿಗ್ರಿ ಸೆಂಟಿಗ್ರೇಡ್ ಇದೆ. ಸೊ ಹಾಗಾಗಿ ಫಿಸಿಕಲ್ ಪ್ರಾಪರ್ಟೀಸ್ನ ತೊಗೊಳೋದಾದರೆ pH ಏನಾಗಿದೆ, ಇಟ್ ಈಸ್ ಸ್ಲೈಟ್ಲಿ ಅಸಿಡಿಕ್ ಇನ್ ನೇಚರ್. ಸ್ಪೆಸಿಫಿಕ್ ಗ್ರಾವಿಟಿ ಏನಾಗಿದೆ, ವಾಟರ್ಗಿನ್ನೂ ಭಾರ ಇದೆ. ಬಾಯ್ಲಿಂಗು 100 ಡಿಗ್ರಿ ಆಗುತ್ತೆ. ಓಕೆ, ಕಾಂಪೋಸಿಷನ್ನ ತೊಗೊಂಡ್ರೆ ನಾನು ಹೇಳ್ದಂಗೆ ಅದರಲ್ಲಿ ಏನೇನು ಇರುತ್ತೆ ಅಂದರೆ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ, ಮಿನರಲ್ಸ್ ಇರುತ್ತೆ, ಪ್ರೋಟೀನ್ಸ್ ಇರುತ್ತೆ, ಫ್ಯಾಟ್ ಇರುತ್ತೆ. ಸೊ ಅದರಲ್ಲಿ 37% ಲ್ಯಾಕ್ಟೋಸ್ ಇರುತ್ತೆ. ಅದರಲ್ಲಿರುವಂಥ ಪ್ರೋಟೀನ್ ಯಾವುದು ಅಂತಂದರೆ ಅದರಲ್ಲಿರುವಂಥ ಕಾರ್ಬೋಹೈಡ್ರೇಟ್ಸ್ ಯಾವುದು ಅಂದರೆ ಲ್ಯಾಕ್ಟೋಸ್ ಅಂತ ಹೇಳ್ತೀವಿ. ಮಿನರಲ್ಸ್ ಇರುತ್ತೆ, ಪ್ರೋಟೀನ್ಸ್ ಇರುತ್ತೆ, ಫ್ಯಾಟ್ ಇರುತ್ತೆ. ಸೊ ಹೀಗೆ ಈ ರೀತಿಯಾಗಿ ಅದು ನಿಮಗೆ ಇರ್ತಾ ಹೋಗುತ್ತೆ. ಓಕೆ, ಈಗ ಒಂದೊಂದನ್ನೇ ನೋಡ್ಕೊಳ್ತಾ ಹೋಗೋಣ. ನಾನು ಹೇಳಿದೆ ಮಿಲ್ಕ್ ಫ್ಯಾಟ್ ಅಂತ ಕರಿತೀವಿ ಅಥವಾ ಬಟರ್ ಫ್ಯಾಟ್ ಅಂತ ಕರೀತಾರೆ. ಅದು ನಿಮ್ಗೆ ಗೊತ್ತು. ಆಲ್ರೆಡಿ ನಾನು ಫ್ಯಾಟ್ಸ್ ಆ್ಯಂಡ್ ಆಯಿಲ್ಸ್ ಅನ್ನೋದನ್ನು ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಸೊ ಅದರಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಫ್ಯಾಟ್ ಅಂದರೆ ಏನು ಅಥವಾ ಆಯಿಲ್ ಅಂದರೆ ಏನು, ವಾಟ್ಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಆಯಿಲ್ ಆ್ಯಂಡ್ ಫ್ಯಾಟ್ ಅನ್ನೋದ್ರ ಬಗ್ಗೆ ನಾನು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ನಿಮಗೆ ಬೇಕು ಅಂತಂದರೆ ಐ ಬಟನಲ್ಲಿ ಹಾಕಿರ್ತೀನಿ, ಅದನ್ನು ನೀವು ನೋಡ್ಕೋಬೋದು. ಈ ಆಯಿಲ್ ಅಥವಾ ಬಟರ್ ಏನಿದೆಯಲ್ಲ ಅಥವಾ ಫ್ಯಾಟ್ ಅಂತ ಏನು ಕರಿತೀವಲ್ಲ ಅದಕ್ಕೆ ನಾವೇನಂತ ಕರಿತೀವಿ? ಟ್ರೈಗ್ಲಿಸರಾಯ್ಡ್ ಅಂತ ಕರಿತೀವಿ. ಅದು ಏನಾಗುತ್ತೆ ಅಂತಂದರೆ ಟ್ರೈಗ್ಲಿಸರಾಯ್ಡ್ ಏನಾಗುತ್ತೆ? ಫ್ಯಾಟಿ ಆಸಿಡ್ಸ್ ಇರುತ್ತೆ. ಫ್ಯಾಟಿ ಆಸಿಡ್ಸಲ್ಲಿ ಸ್ಯಾಚುರೇಟೆಡ್ ಇದೆ ಅಂತ ಹೇಳ್ತೀವಿ, ಅನ್ಸ್ಯಾಚುರೇಟೆಡ್ ಅಂತ ಹೇಳ್ತೀವಿ, ಮೂಫಾ ಅಂತ ಹೇಳ್ತೀವಿ, ಪೂಫಾ ಅಂತ ಹೇಳ್ತೀವಿ. ಮಾನೋ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್, ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಅಂತ ಇರುತ್ತೆ. ಸೊ ಈ ಅನಿಮಲ್ ಫ್ಯಾಟಲ್ಲಿ 64% ಫ್ಯಾಟಿ ಆಸಿಡ್ಸ್ ಇರುತ್ತೆ. ಕಾರ್ಬನ್ ಆಟಮ್, ಅಗೇನ್ ಫ್ಯಾಟಿ ಆಸಿಡ್ಸ್ ಅಂದ್ರೇನು? ಲಾಂಗ್ ಚೈನ್ ಇರುವಂಥ ಹೈಡ್ರೋಕಾರ್ಬನ್ನು, ಅದು ತುದಿಗೆ ನಿಮಗೆ COOH ಗ್ರೂಪ್ ಇರುತ್ತೆ. ಅಂಥ ಕಾಂಪೌಂಡ್ಗೆ ನಾವೇನಂತ ಕರಿತೀವಿ? ಫ್ಯಾಟಿ ಆಸಿಡ್ಸ್ ಅಂತ ಕರಿತೀವಿ. 4 ರಿಂದ 26 ಕಾರ್ಬನ್ ಆಟಮ್ ಇರುವಂಥ ಅಷ್ಟು ದೊಡ್ಡ ಚೈನ್ ಇರುವಂಥ ಕಾಂಪೊನೆಂಟ್ ಆಗಿರುತ್ತೆ. ಅದರೊಳಗೆ ನಾನು ಮುಂಚೆನೇ ಹೇಳ್ದಂಗೆ ಸ್ಯಾಚುರೇಟೆಡ್ ಆಗಿರ್ಬೋದು, ಅನ್ಸ್ಯಾಚುರೇಟೆಡ್ ಆಗಿರ್ಬೋದು, ಅಥವಾ ಪಾಲಿಸ್ಯಾಚುರೇಟೆಡ್, ಮೂಫಾ ಅಂತ ಹೇಳ್ತಾರೆ. ಅದರಲ್ಲಿ ಸ್ಯಾಚುರೇಟೆಡು 65% ಇರುತ್ತೆ. ಆಲ್ರೆಡಿ ನಾನು ನಿಮ್ಗೆ ಹೇಳಿದ್ದೀನಿ ಆಯಿಲ್ಸ್ಗೂ ಮತ್ತು ಫ್ಯಾಟ್ಸ್ಗೂ ಇರುವಂಥ ಡಿಫ್ರೆನ್ಸ್ ಏನು ಅಂದರೆ, ಆಯಿಲ್ಸು ರೂಮ್ ಟೆಂಪ್ರೇಚರ್ಗೆ, ಆ ಎರಡೂ ಟ್ರೈಗ್ಲಿಸರಾಯ್ಡ್, ಒಂದು ರೂಮ್ ಟೆಂಪ್ರೇಚರಲ್ಲಿ ಲಿಕ್ವಿಡ್ ಆಗಿರುತ್ತೆ, ಇನ್ನೊಂದು ರೂಮ್ ಟೆಂಪ್ರೇಚರಲ್ಲಿ
ಸಾಲಿಡ್ ಆಗಿರುತ್ತೆ. ರೂಮ್ ಟೆಂಪ್ರೇಚರಲ್ಲಿ ಸಾಲಿಡ್ ಆಗಿದೆ ಅಂತಂದರೆ ಅಲ್ಲಿ ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸು ಜಾಸ್ತಿ ಇರುತ್ತೆ. ಹಾಗಾಗಿ ಅದೇನಾಗಿರುತ್ತೆ, ಫ್ಯಾಟ್ ಥರ ಆಗಿರುತ್ತೆ ಅಥವಾ ಸಾಲಿಡ್ ಥರ ಇರುತ್ತೆ. ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ ಜಾಸ್ತಿ ಇದ್ದರೆ ಅದೇನಾಗುತ್ತೆ, ಲಿಕ್ವಿಡ್ ಫಾರ್ಮಲ್ಲಿ ಇರುತ್ತೆ. ಸೊ ಇಲ್ಲೇನಾಗುತ್ತೆ, ಫ್ಯಾಟಿ ಆ್ಯಸಿಡ್ಸು ಜಾಸ್ತಿ ಇದೆ, ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ 65% ಇದೆ, 30% ಮೂಫಾ ಅಂತ ಹೇಳ್ತೀವಿ, ಮಾನೋ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್ ಇದೆ, 5% ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್ ಇದೆ. ಸೊ ಇಟ್ ಕಂಟೈನ್ಸ್ ಬೋತ್ ಸ್ಯಾಚುರೇಟೆಡ್ ಅನ್ಸ್ಯಾಚುರೇಟೆಡ್ ಎರಡೂ ಇದೆ. ಆದರೆ ಸ್ಯಾಚುರೇಟೆಡ್ ಕ್ವಾಂಟಿಟಿ ಪರ್ಸೆಂಟೇಜ್ ಏನಾಗಿದೆ, ಜಾಸ್ತಿ ಇದೆ. ಸೊ ಎಗೇನ್ ಇದ್ರ ಜೊತೆಗೆ ಶಾರ್ಟ್ ಚೈನ್ ಫ್ಯಾಟಿ ಆ್ಯಸಿಡ್ಸ್ ಇರ್ತವೆ. ಅದಕ್ಕೆ ತಂದೆ ಆದಂಥ ಕ್ಯಾರೆಕ್ಟರಿಸ್ಟಿಕ್ಸ್ ಇದನ್ನು ಕೊಡ್ತಾ ಹೋಗುತ್ತೆ. ಬಾಯ್ಲಿಂಗ್ ಪಾಯಿಂಟ್ ಏನಿದೆ ಅಂದರೆ -10 to 12 ಡಿಗ್ರಿ ಸೆಂಟಿಗ್ರೇಡ್. ಅದನ್ನು ಹೀಟ್ ಮಾಡ್ತಾ ಹೋದ್ರಿ ನೀವು ಅಂತಂದರೆ ಸಾಫ್ಟ್ ಆಗುತ್ತೆ. ಅದು ಹೇಗಾಗುತ್ತೆ ಅಂದರೆ ಬಟರ್ ಥರ, ಬೆಣ್ಣೆ ಥರ ಅದೇನಾಗುತ್ತೆ, ಸಾಫ್ಟ್ ಆಗ್ತಾ ಹೋಗುತ್ತೆ. ಈ ಮಿಲ್ಕ್ದಿಗೆ ಫ್ಲೇವರ್ ಏನಿದೆಯಲ್ಲ, ಆ ಫ್ಲೇವರ್, ಅದಕ್ಕೆ ತಂದೆ ಆದಂಥ ಹಾಲಿಗೆ ತಂದೆ ಆದಂಥ ವಾಸನೆ ಇದೆ, ಫ್ಲೇವರ್ ಇದೆ. ಅದು ಯಾವುದರಿಂದ ಬರುತ್ತೆ ಅಂದರೆ ಈ ಫ್ಯಾಟಿಂದ ಬರುತ್ತೆ. ಸೊ ಮಿಲ್ಕ್ ಫ್ಯಾಟ್ ಏನಿದೆಯಲ್ಲ ಅದು ನಮಗೆ ಇಂಪಾರ್ಟೆಂಟು ಇರುತ್ತೆ. ಸೊ ನಾನು ಹೇಳ್ದಂಗೆ ಇದನ್ನು ಕಂಪ್ಲೀಟ್ ಫುಡ್ ಅಂತ ಹೇಳ್ತೀವಿ ಮಿಲ್ಕ್ನ. ಅದರಲ್ಲಿ ಫ್ಯಾಟ್, ಮಿಲ್ಕ್ ಫ್ಯಾಟ್ ಅಂತವೆ ಅಥವಾ ಬಟರ್. ರೀತಿ ನೀವು ಇನ್ನೊಂದನ್ನು ತೊಗೊಂಡ್ರೆ ಅಗೇನ್ ಈಗ ಅದು ಯೂಶಲಿ ಏನಾಗಿರುತ್ತೆ ಅಂದರೆ ಕೌದು ತೊಗೊಂಡ್ರೆ, ಕೌ ಮಿಲ್ಕ್ನ ತೊಗೊಂಡ್ರೆ ಅದು ಯೆಲ್ಲೋ ಕಲರ್ ಇರುತ್ತೆ. ಹಾಲಂದರೆ ಸ್ವಲ್ಪ ಫುಲ್ಲು ವೈಟ್ ಇರಲ್ಲ, ಯೆಲ್ಲೋ ಕಲರ್ ಇರುತ್ತೆ. ಆ ಯೆಲ್ಲೋ ಏನಕ್ಕೆ ಅಂತಂದರೆ ಕೆರೋಟೀನ್ಸ್ ಅಂತ ಹೇಳ್ತೀವಿ, ಅದೇ ಇರುತ್ತೆ, ಅದಕ್ಕೋಸ್ಕರ ಇರುತ್ತೆ. ಜೊತೆಗೆ ಅದರ್ ಲಿಪಿಡ್ ಮೆಟೀರಿಯಲ್ ಪ್ರೆಸೆಂಟ್ ಇನ್ ಮಿಲ್ಕ್, ಅದ್ರ ಜೊತೆಗೆ ಲಿಪಿಡ್ಸ್ ಇರುತ್ತೆ. ಆಯಿಲ್ಸ್ ಆ್ಯಂಡ್ ಫ್ಯಾಟ್ಸ್ ಟುಗೆದರ್ಗೆ ನಾವೇನಂತ ಕರಿತೀವಿ, ಲಿಪಿಡ್ಸ್ ಅಂತ ಕರಿತೀವಿ. ಸೊ ಅದ್ರ ಜೊತೆಗೆ ಈ ಲಿಪಿಡ್ಸ್ ಯಾವ್ಯಾವ್ದಿರ್ಬೋದು ಅಂದರೆ ಫಾಸ್ಫೋಲಿಪಿಡ್ಸ್ ಅಂತ ಹೇಳ್ತೀವಿ, ಸ್ಟಿರಾಯ್ಡ್ಸ್ ಅಂತ ಹೇಳ್ತೀವಿ, ಫ್ರೀ ಫ್ಯಾಟಿ ಆ್ಯಸಿಡ್ಸ್ ಅಂತೀವಿ, ಕೆರಟನಾಯ್ಡ್ಸ್ ಅಂತೀವಿ, ಫ್ಯಾಟಿ ಸಾಲ್ಯುಬಲ್ ವೈಟಮಿನ್ಸ್ ಅಂತ ಹೇಳ್ತೀವಿ. ಇದೆಲ್ಲನೂ ನಿಮಗೆ ಹಾಲೊಳಗಡೆ ಇರ್ತಾ ಹೋಗುತ್ತೆ. ಆ ಯೆಲ್ಲೋ ಕಲರ್ ಏನು ಅಂತಂದರೆ ಬಟರ್ ಇದು ಫ್ಯಾಟ್ ಅಥವಾ ಮಿಲ್ಕ್ ಫ್ಯಾಟ್ ಏನಿದೆಯಲ್ಲ ಅದಕ್ಕೋಸ್ಕರ ಬರುತ್ತೆ. ಆ್ಯಕ್ಚುಲಿ ಕೆಮಿಕಲಿ ಅದೇನಾಗಿರುತ್ತೆ ಅಂದರೆ ಕೆರೋಟೀನ್ಸ್ ಅಂತ ಕರಿತೀವಿ, ಅದಾಗಿರುತ್ತೆ. ಜೊತೆಗೆ ಮಿಲ್ಕ್ ಫ್ಯಾಟ್ ಏನು ಮಾಡುತ್ತೆ ಅಂತಂದರೆ ಬೇರೆ ಬೇರೆ ಕೆಟ್ಟ ವಾಸನೆ ಬರುವಂಥದ್ದನ್ನು ಏನು ಮಾಡುತ್ತೆ, ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಮಿಲ್ಕು, ಬಟರ್ ಆ್ಯಂಡ್ ಕ್ರೀಮ್ ಶುಡ್ ನಾಟ್ ಬಿ ಎಕ್ಸ್ಪೋಸ್ ಟು ದಿ ಸ್ಟ್ರಾಂಗ್ ಓಡರ್ಸ್. ಹಾಗಾಗಿ ಅದನ್ನು ನೀವು ಏನು ಮಾಡ್ತೀವಿ, ಸ್ಟ್ರಾಂಗ್ ಅದ್ರ ಜೊತೆಗೆ ಬೇರೆ ಬೇರೆ ಈಗ ಅದಕ್ಕೆ ಈರುಳ್ಳಿ ಅದ್ರ ಜೊತೆ ಇಡುವಂಥದ್ದು ಅಥವಾ ಮೊಟ್ಟೆ ಇಡುವಂಥದ್ದು, ಮಾಂಸ ಇಡುವಂಥದ್ದು ಮಾಡಿದ್ರೆ ಅದರಲ್ಲಿರುವಂಥ ವಾಸನೆ ಎಲ್ಲ ಏನು ಮಾಡಿಬಿಡುತ್ತೆ, ಈ ಮಿಲ್ಕಲ್ಲಿರುವಂಥ ಫ್ಯಾಟು ಅಬ್ಸರ್ವ್ ಮಾಡ್ಕೊಳುತ್ತೆ. ಹಾಗಾಗಿ ಮಿಲ್ಕ್ ಜೊತೆಗೆ ಅದು ಯಾವುದನ್ನು ನೀವು ಇಡೋದು ಬೇಕಾಗಿಲ್ಲ ಅಂತ ಅನಿಸುತ್ತೆ. ಓಕೆ, ನಾನೇನು ಹೇಳಿದೆ, ನಿಮ್ಮ ಕಂಪ್ಲೀಟ್ ಫುಡ್ ಅಂತ ಹೇಳ್ತಾ ಇದ್ದೀನಿ ಮಿಲ್ಕು. ಅದರಲ್ಲಿ ನಮಗೆ ಏನಾಗಿತ್ತು, ಫ್ಯಾಟ್ ಇದೆ ಮೊದಲನೇದು. ಎರಡನೇದು ಇಟ್ ಗೋಯಿಂಗ್ ಟು ಕಂಟೈನ್ ಎ ಪ್ರೋಟೀನ್. ಎಷ್ಟೊಂದು ಪ್ರೋಟೀನ್ ಇದೆ, ಅದರಲ್ಲಿ ಮೇಜರಾಗಿ ನಾವು 2 ಪ್ರೋಟೀನ್ನ ತೊಗೊಳ್ತೀವಿ. ಅದಕ್ಕೆ ಯಾವುದು ಅಂದರೆ ಕೆಸಿನ್ ಅಂತ ಕರಿತೀವಿ, ಇನ್ನೊಂದು ವೇ ಅಂತ ಕರಿತೀವಿ. ಕೆಸಿನ್ ಅಪ್ರಾಕ್ಸಿಮೇಟ್ಲಿ 80% ಇರುತ್ತೆ, 20% ವೇ ಇರುತ್ತೆ. ಹಾಗಾಗಿ ಕೆಸಿನ್ ವಿಚ್ ಇಸ್ ದ ಪ್ರೋಟೀನ್ ಪ್ರೆಸೆಂಟ್ ಇನ್ ದಿ ಮಿಲ್ಕ್ ಅಂತಂದರೆ ನೀವು ಕೆಸಿನ್ ಅಂತ ಹೇಳ್ತೀರ. ಸೊ ಆ ಕೆಸಿನಲ್ಲಿ ಏನು ಅಂತಂದರೆ 80% ನೈಟ್ರೋಜನ್ ಇರುತ್ತೆ. ಅದನ್ನು ಗ್ಲೈಕೋಪ್ರೋಟೀನ್ ಅಂತ ಕರಿತೀವಿ. ಕೊಲಾಯ್ಡಲ್ ಪ್ರೋಟೀನ್ ಕ್ಯಾಲ್ಶಿಯಂ ಫಾಸ್ಫೇಟ್ ಕಾಂಪ್ಲೆಕ್ಸ್ ಆಗಿ ನನಗೆ ಕಾಣಿಸ್ಕೊಳ್ತಾ ಹೋಗುತ್ತೆ. ಸೊ ನಿಮ್ಮ ಮಿಲ್ಕಲ್ಲಿ ಮಿನರಲ್ ಕ್ಯಾಲ್ಶಿಯಮೂ ಇರುತ್ತೆ. ಆ ಕ್ಯಾಲ್ಶಿಯಂ ಫಾಸ್ಫೇಟು ಮತ್ತು ಈ ಪ್ರೋಟೀನ್ ಅವೆರಡು ಏನಾಗುತ್ತೆ ಅಂದರೆ ಕೊಲಾಯ್ಡಲ್ ಫಾರ್ಮ್ ಆಗಿ ನಿಮಗೆ ಕಾಣಿಸ್ಕೊಳ್ತಾ ಹೋಗುತ್ತೆ. ಕ್ಯಾಲ್ಶಿಯಂ ಎಷ್ಟಿರುತ್ತೆ ಅಂದರೆ 8.2% ಕ್ಯಾಲ್ಶಿಯಂ ಇರುತ್ತೆ. ದೇ ಕ್ಯಾನ್ ಬಿ ಸಪ್ರೇಟೆಡ್ ಫ್ರಮ್ ದಿ ಮಿಲ್ಕ್ ಬೈ ದಿ ಅಡಿಷನ್ ಆಫ್ ರೆನಿನ್ ಎಂಜೈಮ್ ಸೀಕ್ರೆಟೆಡ್ ಬೈ ದಿ ಎನ್ಕ್ಲೋಸ್. ಸೊ ನಾನು ಬರೀ ಪ್ರೋಟೀನ್ ಅಷ್ಟೇ ತೆಗಿಬೇಕು, ಎಕ್ಸ್ಟ್ರಾಕ್ಷನ್ ಮಾಡಬೇಕು, ಪ್ರೋಟೀನ್ ಎಷ್ಟಿದೆ ಅಂತ ನಾನು ಐಡೆಂಟಿಫೈ ಮಾಡಬೇಕು ಅಂತಂದರೆ ಅದಕ್ಕೆ ಏನು ಮಾಡ್ತೀನಿ, ನಾನು ರೆನಿನನ್ನು ಆ್ಯಡ್ ಮಾಡ್ತೀನಿ. ಆವಾಗ ಪ್ರೋಟೀನು ಸಪ್ರೇಟ್ ಆಗುತ್ತೆ. ಇದು ಸಮಥಿಂಗ್ ಅಬೌಟ್ ಕೆಸಿನ್. ಕೆಸಿನ್ 80% ಇರುತ್ತೆ. ಅದಕ್ಕೆ ಗ್ಲೈಕೋಪ್ರೋಟೀನ್ ಅಂತ ಕರಿತೀವಿ. ಅದು ಏನಾಗುತ್ತೆ ಅಂದರೆ ಅಲಾಂಗ್ ವಿತ್ ದಿಸ್ ಪ್ರೋಟೀನ್ ಯು ಆಲ್ಸೋ ಗೋಯಿಂಗ್ ಟು ಹ್ಯಾವ್ ದಿ ಕ್ಯಾಲ್ಶಿಯಂ ಇರುತ್ತೆ. ಅದೇ ಥರ ವೇ ಪ್ರೋಟೀನ್ನ ತೊಗೊಂಡ್ರೆ ಅದರಲ್ಲಿ ಏನಾಗುತ್ತೆ, ಲ್ಯಾಕ್ಟ್ ಆಲ್ಬುನಿಯಮ್ ಅಂತ ಕರಿತೀವಿ. ಅದು ಆಲ್ಫಾ ಆ್ಯಂಡ್ ಬೀಟಾ ಫಾರ್ಮ್ಸ್ ಇರುತ್ತೆ. ಆದರೆ ಇವು ಏನಾಗುತ್ತೆ, ದೇ ಕೆನಾಟ್ ಬಿ ಪ್ರಿಸಿಪಿಟೇಟೆಡ್ ಬೈ ಐದರ್ ಆ್ಯಸಿಡ್ ಆರ್ ಬೈ ಲೆನಿನ್, ಬಟ್ ದೇ ಕ್ಯಾನ್ ಬಿ ಕೋಆಗ್ಯುಲೇಟೆಡ್ ಬೈ ಹೀಟಿಂಗ್. ಸೊ ಇದು ಏನಾಗುತ್ತೆ ಅಂದರೆ ವೇ ಪ್ರೋಟೀನ್ಸು 20% ಇರುತ್ತೆ. ಇದನ್ನು ನಾನು ಸಪ್ರೇಟ್ ಮಾಡಬೇಕು ಅಂತಂದರೆ ನಾನು ಅಲ್ಲಿ ಮೇಲ್ಗಡೆ ಯೂಸ್ ಮಾಡ್ದಂಗೆ ಕೆಸಿನ ನಾನು ಏನು ಮಾಡ್ತೀನಿ, ಬೈ ದ ಅಡಿಷನ್ ಆಫ್ ರೆನಿನ್ ಅಥವಾ ಆ್ಯಸಿಡ್ ಹಾಕಿ ನಾನು ಅದನ್ನು ಹೊರಗಡೆ ತೆಗಿತೀನಲ್ಲ, ಆ ಥರ ಇದನ್ನು ಮಾಡೋಕ್ಕಾಗಲ್ಲ. ದೇ ಕೆನಾಟ್ ಬಿ ಪ್ರಿಸಿಪಿಟೇಟೆಡ್ ಬಟ್ ದೇ ಕ್ಯಾನ್ ಬಿ ಕೋಆಗ್ಯುಲೇಟೆಡ್. ಸೊ ನಿಮಗೆ ಪನ್ನೀರ್ ಮಾಡೋದು ಗೊತ್ತಿರ್ಬೋದು. ಹಾಲಿಗೆ ಏನು ಮಾಡ್ತಾರೆ ಅವರು, ಹುಣಸೆಹಣ್ಣು ಅಥವಾ ನಿಂಬೆಹಣ್ಣು ಹಾಕಿ ಅದನ್ನು ಅವ್ರು ಏನು ಮಾಡ್ತಾರೆ, ಸಪ್ರೇಟ್ ಮಾಡ್ತಾರೆ. ಅದಕ್ಕೆ ಕೋಆಗ್ಯುಲೇಟೆಡ್ ಅಂತ ಹೇಳ್ತೀವಿ. ಅದು ಯಾವ ಥರ ಸಪ್ರೇಟ್ ಮಾಡ್ಬೋದು ಅಂದರೆ ಕೆಸಿನಲ್ಲಿ ಇರೋದನ್ನು ಸಪ್ರೇಟ್ ಮಾಡ್ಬೋದು. ಆದರೆ ವೇ ಪ್ರೋಟೀನ್ಗೆ ನಿಮಗೆ ಬೇಕು ಅಂತಂದರೆ ಅದನ್ನೇನು ಮಾಡಬೇಕಾಗತ್ತೆ, ನೀವು ಆಗುತ್ತೆ. ಸೊ ಈಗ ನಾನು 2 ಕಾಂಪೊನೆಂಟ್ ಹೇಳಿದೆ. ಒಂದು ಫ್ಯಾಟ್ ಕಾಂಪೊನೆಂಟ್ ಇರುತ್ತೆ ಮಿಲ್ಕಲ್ಲಿ ಅಂತ. ಅದೇ ರೀತಿ ಎರಡನೇದು ಏನಿರುತ್ತೆ ಅಂದರೆ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ. ಅದು ಯಾಕೆ
ಸ್ವೀಟ್ ಆಗಿದೆ ಅಂದರೆ ದಟ್ ಇಸ್ ಬಿಕಾಸ್ ಆಫ್ ದಿ ಕಾರ್ಬೋಹೈಡ್ರೇಟ್. ಎಷ್ಟಿರುತ್ತೆ ಕಾರ್ಬೋಹೈಡ್ರೇಟ್ ಅಂದರೆ 4.5% ಕಾರ್ಬೋಹೈಡ್ರೇಟ್ ಇರುತ್ತೆ. ಯಾವ್ಯಾವ ಕಾರ್ಬೋಹೈಡ್ರೇಟ್ ಇರುತ್ತೆ? ಲ್ಯಾಕ್ಟೋಸ್ ಇರುತ್ತೆ. ಆ ಲ್ಯಾಕ್ಟೋಸ್ ಅನ್ನೋದೇನು ಡೈಸ್ಯಾಕರೈಟು. ಅದನ್ನು ನಾವು ಡಿಸಾಲ್ವ್ ವೆನ್ ಇಟ್ ಇಸ್ ಡಿಸಾಲ್ವ್ ಇನ್ ವಾಟರ್, ವೆನ್ ಇಟ್ ಅಂಡರ್ಗೋಸ್ ಹೈಡ್ರಾಲಿಸಿಸ್, ಆವಾಗ ನಿಮಗೆ ಗ್ಲೂಕೋಸು ಗ್ಯಾಲಕ್ಟೋಸ್ನ ಕೊಡುತ್ತೆ. ಸೊ ಹಾಗಾಗಿ ಯಾವ್ಯಾವ ಕಾರ್ಬೋಹೈಡ್ರೇಟ್ಸ್ ಇದೆ ಅಂತಂದರೆ ನೀವೇನು ಹೇಳ್ತೀರಾ ಅಂತಂದರೆ ಲ್ಯಾಕ್ಟೋಸಲ್ಲಿ ಗ್ಲೂಕೋಸು ಮತ್ತು ಗ್ಯಾಲಕ್ಟೋಸ್. ಲ್ಯಾಕ್ಟೋಸ್ನ ವಾಟರಲ್ಲಿ ಡಿಸಾಲ್ವ್ ಮಾಡಿದಾಗ ಡೈಸ್ಯಾಕರೈಡ್ಸ್. ಈ ಕಾರ್ಬೋಹೈಡ್ರೇಟ್ಸ್ನ ನಾವೇನು ಮಾಡ್ತೀವಿ ಬೇಸ್ಡ್ ಆನ್ ದಿ ನಂಬರ್ ಆಫ್ ಮಾನೋಸಾಕರೈಡ್ ಯೂನಿಟ್ಸ್ ದಟ್ ದೇ ಗೋಯಿಂಗ್ ಟು ಗಿವ್ ಆನ್ ಹೈಡ್ರಾಲಿಸಿಸ್, ಆ ಬೇಸಿಸ್ ಮೇಲೆ ಕ್ಲಾಸಿಫೈ ಮಾಡ್ತೀವಿ. ಆ ಥರ ಲ್ಯಾಕ್ಟೋಸ್ನ ನಾವು ಹೈಡ್ರಾಲಿಸಿಸ್ ಮಾಡಿದಾಗ ನನಗೆ 2 ಮಾನೋಸ್ಯಾಕರೈಡ್ ಯೂನಿಟ್ ಬರುತ್ತೆ. ಒಂದು ಗ್ಲೂಕೋಸ್ ಇರುತ್ತೆ, ಇನ್ನೊಂದು ಗ್ಯಾಲಕ್ಟೋಸ್ ಇರುತ್ತೆ. ಅವೆರಡೂ ಎಪಿಮರ್ಸ್ ಅಂತ ಕರಿತೀವಿ. When milk is eaten, the lactose react with a protein, develops a brown color which is non-enzymatic. This is called as Maillard's reaction ಅಂತ ಕರಿತೀವಿ. The acid fermentation of the lactose gives butter, cheese and curd. ಸೊ ನಿಮಗೆ ಗೊತ್ತು ಹೆಪ್ಪು ಹಾಕೋದು ಅಂತ ಹೇಳ್ತೀವಿ. ಈ ಹಾಲಿಗೆ ಏನು ಮಾಡ್ತೀನಿ ನಾನು ಫರ್ಮೆಂಟೇಷನ್ ಮಾಡ್ತೀನಿ. ಹಾಲಲ್ಲಿರುವಂಥದ್ದು ಪ್ರೋಟೀನ್ ಏನಿದೆಯಲ್ಲ ಲ್ಯಾಕ್ಟೋಸು ಮಿಲ್ಕಲ್ಲಿರುವಂಥ ಕಾರ್ಬೋಹೈಡ್ರೇಟ್ ಲ್ಯಾಕ್ಟೋಸ್ ಏನಿದೆಯಲ್ಲ ದಟ್ ಗೋಯಿಂಗ್ ಟು ರಿಯಾಕ್ಟ್ ವಿತ್ ಅ ಪ್ರೋಟೀನ್. ಅವೆರಡರ ಮಧ್ಯದಲ್ಲಿ ಏನಾಗುತ್ತೆ ರಿಯಾಕ್ಟ್ ಆಗುತ್ತೆ. ಸೊ ಆ್ಯಸಿಡ್ ಫರ್ಮೆಂಟೇಷನ್ ಆಫ್ ದಿ ಲ್ಯಾಕ್ಟೋಸ್, ಈ ಕಾರ್ಬೋಹೈಡ್ರೇಟ್ನ ನಾನು ಆ್ಯಸಿಡ್ ಫರ್ಮೆಂಟೇಷನ್ ಮಾಡಿದಾಗ ನನಗೆ ಬೆಣ್ಣೆ, ಚೀಸು, ಕರ್ಡು, ಮೊಸರು ಇದೆಲ್ಲ ನನಗೆ ಬರುತ್ತೆ. ಅದೇ ರೀತಿ ನಿಮ್ಮ ಮಿಲ್ಕಲ್ಲಿ ಮಿನರಲ್ಸು ಇರುತ್ತೆ. ಯಾವ್ಯಾವ ಮಿನರಲ್ಸ್ ಇರುತ್ತೆ ಅಂತಂದರೆ ಬಟ್ ದೇ ವಿಲ್ ಬಿ ಇನ್ ಸ್ಮಾಲ್ ಕ್ವಾಂಟಿಟಿ ಬಟ್ ಇರ್ತವೆ. ಕ್ಲೋರೈಡ್ಸು, ಫಾಸ್ಫೇಟ್ಸು, ಸಿಟ್ರೇಟ್ಸು, ಸಲ್ಫೇಟ್ಸು, ಕಾರ್ಬನೇಟ್ಸು, ಬೈಕಾರ್ಬನೇಟ್ಸ್ ಆಫ್ ಸೋಡಿಯಂ, ಪೊಟ್ಯಾಷಿಯಮ್, ಕ್ಯಾಲ್ಶಿಯಮ್ ಆ್ಯಂಡ್ ಮೆಗ್ನೀಷಿಯಮ್. ಸೋಡಿಯಂ ಇರುತ್ತೆ, ಪೊಟ್ಯಾಷಿಯಮ್ ಇರುತ್ತೆ, ಮೆಗ್ನೀಷಿಯಮ್ ಇರುತ್ತೆ, ಕ್ಯಾಲ್ಶಿಯಮ್ ಇರುತ್ತೆ. ನಿಮ್ಗೆ ಗೊತ್ತಿರ್ಬೋದು ಅನಿಮಿಕ್ ಆಗಿರೋರಿಗೆ ಹಾಲು ಕುಡೀರಿ ಅಂತ ಹೇಳ್ತಾರೆ, ಅಥವಾ ತುಂಬ ಕಾಯಿಲೆ ಬಿದ್ದು ಎದ್ದಿರೋರಿಗೆ ಹಾಲು ಕುಡೀರಿ ಅಂತಾರೆ. ಸೊ ದ ಕಾಪರ್ ಆ್ಯಂಡ್ ಐರನ್ ಆರ್ ದಿ ಇಂಪಾರ್ಟೆಂಟ್ ಇನ್ ದಿ ಡೆವಲಪ್ಮೆಂಟ್ ಆಫ್ ದಿ ಫ್ಲೇವರ್ಸ್ ಇನ್ ದಿ ಮಿಲ್ಕ್ ಪ್ರಾಡಕ್ಟ್ಸ್. ಸೊ ನಿಮಗೆ ಮಿಲ್ಕ್ ಪ್ರಾಡಕ್ಟ್ಸ್ ಬೇರೆ ಬೇರೆ ಇರ್ಬೋದು. ಈಗ ಬೆಣ್ಣೆ ಇರ್ಬೋದು, ಹಾಲು ಇರ್ಬೋದು, ಅಥವಾ ಅದರಿಂದ ಮಾಡುವಂಥ ಸ್ವೀಟ್ಸ್ ಆಗಿರ್ಬೋದು. ಅದಕ್ಕೆಲ್ಲ ತಂದೇ ಆದಂಥ ಹಾಲಿನ ವಾಸನೆ ಬರಬೇಕು ಅಂತಂದರೆ ಕಾಪರು ಮತ್ತು ಐರನ್ನು ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಕಾಪರ್ ಇರಬೇಕು, ಐರನ್ನು ಇರಬೇಕಾಗುತ್ತೆ. ಇದ್ರ ಜೊತೆಗೆ ಟ್ರೇಸ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಜಿಂಕ್ ಇರ್ಬೋದು, ಅಲ್ಯೂಮಿನಿಯಂ ಇರ್ಬೋದು, ಮಾಲಿಬ್ಡಿಯಮ್ ಇರ್ಬೋದು, ಅಯೋಡಿನ್ ಇರ್ಬೋದು, ಇವು ಎಲ್ಲನೂ ಇರುತ್ತೆ. ಸೊ ಇದೆಲ್ಲನೂ ಸ್ಮಾಲ್ ಕ್ವಾಂಟಿಟಿನಲ್ಲಿರುತ್ತೆ ಬಟ್ ಇರುತ್ತೆ. ಸೊ ನೀವು ಕಾಂಪೋಸಿಷನ್ ಆಫ್ ಮಿಲ್ಕ್ನ ತೊಗೊಂಡ್ರೆ ಫ್ಯಾಟ್ ಇರುತ್ತೆ, ಪ್ರೋಟೀನ್ಸ್ ಇರುತ್ತೆ, ಕಾರ್ಬೋಹೈಡ್ರೇಟ್ಸ್ ಇರುತ್ತೆ. ಅದ್ರ ಜೊತೆಗೆ ನಿಮಗೆ ಇಟ್ ಆಲ್ಸೋ ಕಂಟೈನ್ಸ್ ಅನ್ ಎನ್ಸೈಮ್. ಎನ್ಸೈಮ್ ಅಂದರೆ ಅದನ್ನು ಬಯೋಕೆಟಲಿಸ್ಟ್ ಅಂತ ಕರಿತೀವಿ. ಸೊ ಎಷ್ಟೊಂದು ಥರ ಇದೆ. ಯೂಶಲಿ ಏನಾಗುತ್ತೆ ಅಂದರೆ ಈ ಹಾಲನ್ನ ನಾವು ಫ್ಯಾಕ್ಚರೈಸೇಷನ್ ಮಾಡ್ಬೋದು, ಅಥವಾ ಹೀಟ್ ಮಾಡೋದು, ಕೂಲ್ ಮಾಡಿದಾಗ, ಬೇರೆ ಬೇರೆ ಪ್ರೋಸೆಸ್ ಮಾಡಿದಾಗ ಈ ಎನ್ಸೈಮೆಟಿಕ್ ಪ್ರಾಪರ್ಟಿ ಏನಾಗ್ತಾ ಹೋಗುತ್ತೆ ಅದು ಕಡಿಮೆ ಆಗ್ತಾ ಹೋಗುತ್ತೆ ಅಥವಾ ಡಿಸ್ಟ್ರಾಯ್ ಆಗ್ತಾ ಹೋಗುತ್ತೆ. ಸೊ ಎನ್ಸೈಮ್ ಯಾವ್ಯಾವ್ದಿರ್ಬೋದು ಅಂದರೆ ಪೈರೋಡಾಕ್ಸಿಡೇಸ್ ಅಂತ ಕರಿತೀವಿ, ಲೀಪೇಸ್ ಅಂತ ಕರಿತೀವಿ, ಅಥವಾ ಆಲ್ಕಲೈನ್ ಫಾಸ್ಫಟೇಸ್ ಅಂತ ಕರಿತೀವಿ. ಯಾವಾಗೂ ಎನ್ಸೈಮ್ಸು ASCಯಿಂದ ಎಂಡ್ ಆಗ್ತವೆ, ಅದನ್ನು ನೀವು ನೋಡ್ಕೋಬೇಕಾಗತ್ತೆ. ಆಲ್ಕಲೈನ್ ಫಾಸ್ಫೋಟಿಡೇಸ್ ಅಂತ ಏನು ಕರಿತೀವಿ ಅದು ಲೈಪೋಪ್ರೋಟೀನ್ ಇದೆ. ಇಟ್ ಈಸ್ ಇನ್ಆಕ್ಟಿವೇಟೆಡ್ ಬೈ ದಿ ನಾರ್ಮಲ್ ಪಾಶ್ಚರೈಸೇಷನ್ ಪ್ರೋಸೆಸ್. ಇಟ್ಸ್ ಆಕ್ಟಿವಿಟಿ ಈಸ್ ಟೆಸ್ಟೆಡ್ ಟು ಡಿಟರ್ಮೈನ್ ದಿ ಎಫೆಕ್ಟಿವ್ನೆಸ್ ಆಫ್ ಪಾಶ್ಚರೈಸೇಷನ್. ಈಗ ನಾವು ಪಾಶ್ಚರೈಸೇಷನ್ ಮಾಡ್ತೀವಿ. ಸೊ ಪಾಶ್ಚರೈಸೇಷನ್ ಅಂದರೆ ಇಟ್ಸ್ ಎ ಪ್ರೋಸೆಸ್. ಅದನ್ನ ಏನು ಮಾಡ್ತೀವಿ, ತುಂಬ ಹೈ ಟೆಂಪರೇಚರ್ಗೆ ಬಾಯ್ಲ್ ಮಾಡಿ ಇಮಿಡಿಯೇಟ್ಲಿ ಅದನ್ನು ಕೂಲ್ ಮಾಡ್ತೀವಿ. ಅವಾಗ ಏನಾಗುತ್ತೆ ಅಂತಂದರೆ ಇಟ್ಸ್ ಅ ಮೆಥಡ್ ಆಫ್ ಸ್ಟೋರಿಂಗ್ ದಟ್ ಪರ್ಟಿಕ್ಯುಲರ್ ಪ್ರಾಡಕ್ಟ್. ಪಾಶ್ಚರೈಸೇಷನ್ ಅದನ್ನು ಲೂಯಿಸ್ ಪ್ಯಾಶ್ಚರ್ ಮಾಡಿದ್ದಾನೆ, ಹಾಗಾಗಿ ಅದನ್ನು ಪಾಶ್ಚರೈಸೇಷನ್ ಅಂತ ಕರಿತೀವಿ. ಅದನ್ನು ಇದೇನು ಮಾಡುತ್ತೆ, ಇನ್ಆಕ್ಟಿವೇಟ್ ಮಾಡುತ್ತೆ. ಇದ್ರ ಜೊತೆಗೆ ಈ ಎನ್ಸೈಮ್ ಏನಾದರೂ ಇತ್ತು ಅಂದರೆ ಪ್ಯಾಶ್ಚರೈಸೇಷನ್ ಆಗದೆ ಇರೋಂಗೆ ಅದು ತಡೆಯುತ್ತೆ. ಅದೇ ರೀತಿ ಮಿಲ್ಕಲ್ಲಿರುವಂಥ ಇನ್ನೊಂದು ಎನ್ಸೈಮ್ ಯಾವುದು ಅಂದರೆ ಲೈಪೇಸ್ ಅಂತ ಕರಿತೀವಿ. ಮಿಲ್ಕ್ ಲೈಪೇಸ್ ಡೆವಲಪ್ ಎ ರ್ಯಾನ್ಸಿಡ್ ಫ್ಲೇವರ್ ಇನ್ ದಿ ಮಿಲ್ಕ್. ಸೊ ಅದಕ್ಕೆ ಒಂದು ಸ್ವಲ್ಪ ಹುಳಿ ಬರುವಂಥದ್ದು, ಹಾಳಾಗಿದೆ ಅಂತ ಅನಿಸೋದು, ಆ ಥರದ್ದು ಕೆಟ್ಟ ವಾಸನೆ ಬರುತ್ತೆ. ನೀವು ತುಂಬ ದಿವಸ ಅದನ್ನು ಬಾಯ್ಲ್ ಮಾಡಿದ್ರೆ ಹಾಗೆ ಇಟ್ಟರೆ ಇದಾಗ್ಬಿಡುತ್ತೆ. ಯಾಕೆ ಅಂತಂದರೆ ಬ್ಯಾಕ್ಟೀರಿಯಲ್ ಲಿಪೇಸ್ ಈಸ್ ರೆಸಿಸ್ಟೆಂಟ್ ಟು ಹೀಟ್ ಆ್ಯಂಡ್ ಕಾಸಸ್ ದಿ ಕ್ವಾಲಿಟಿ ಡಿಫೆಕ್ಟ್ಸ್ ಅಂತ ಹೇಳ್ತಾರೆ. ಸೊ ಹಾಗಾಗಿ ನನಗೆ ಎನ್ಸೈಮ್ಸೂ ನನ್ನ ಮಿಲ್ತೆ. ಅದೇ ರೀತಿ ಫ್ಲೇವರು ಮತ್ತು ಆರೋಮಾ ಇರುತ್ತೆ. ಅಗೇನ್ ಮಿಲ್ಕ್ಗೆ ಪ್ರತಿಯೊಂದು ಎಮ್ಮೆದು ಬಫೆಲೋ ಮಿಲ್ಕ್ ಇರ್ಬೋದು, ಕೌ ಮಿಲ್ಕ್ ಇರ್ಬೋದು, ಅದೇ ಥರ ಬೇರೆ ಬೇರೆ ಥರ ಮಿಲ್ಕ್ ಏನಿದೆಯಲ್ಲ, ಅನಿಮಲ್ ಮಿಲ್ಕ್ ಏನಿದೆಯಲ್ಲ, ಅದರಲ್ಲಿ ಎಲ್ಲನೂ ಏನಾಗುತ್ತೆ, ಇಟ್ ಗೋಯಿಂಗ್ ಟು ಹ್ಯಾವ್ ದೇರ್ ಓನ್ ಫ್ಲೇವರ್ ಅಥವಾ ಅರೋಮಾ ಇರುತ್ತೆ. ಅದು ಯಾವುದರಿಂದ ಆಗುತ್ತೆ ಅಂತಂದರೆ ನಿಮಗೆ ಆ ಫ್ಲೇವರ್ ಬರೋ ಅಂಥದ್ದು ಯಾವುದು ಅಂದರೆ ಫ್ಯಾಟಿಂದ ಬರೋ ಅಂಥದ್ದು. ಮಿಲ್ಕ್ ಫ್ಯಾಟ್ ಏನಿದೆ ಅದರಿಂದ ಬರುತ್ತೆ. ನಿಮಗೆ ಸ್ವೀಟ್ನೆಸ್ ಯಾವುದರಿಂದ ಬರುತ್ತೆ ಅಂತಂದರೆ ಕಾರ್ಬೋಹೈಡ್ರೇಟ್ಸ್ ಪ್ರೆಸೆಂಟ್ ಆಗಿರೋದು. ಅಲ್ಲಿರುವಂಥ ಕಾರ್ಬೋಹೈಡ್ರೇಟ್ ಯಾವುದು ಅಂದರೆ ಲ್ಯಾಕ್ಟೋಸು ಪ್ರೆಸೆಂಟ್ ಆಗಿದೆ, ಅದರಿಂದ ನಿಮಗೆ ಬರ್ತಾ ಹೋಗುತ್ತೆ. ಫ್ಯಾಟ್ ಪ್ರೋಟೀನ್ ಅಂತ ಹೇಳ್ತೀವಿ, ಅಥವಾ ಕ್ಯಾಲ್ಶಿಯಂ ಫಾಸ್ಫೇಟ್, ಅದರಿಂದನೂ ನಿಮಗೆ ಬರುತ್ತೆ.
Slight aroma of the milk is produced by a number of low molecular weight compounds such as acetone, acetaldehyde, dimethyl sulfide, and a short chain fatty acid. The flavor of the milk is changed more by boiling rather than pasteurization. ಪಾಸ್ಟರೈಸೇಷನ್ ಮಾಡಿದಾಗ ನಿಮಗೆ ಫ್ಲೇವರ್ ಚೇಂಜ್ ಆಗಲ್ಲ, ಆದರೆ ಚೆನ್ನಾಗಿ ತುಂಬ ಸಲ ನೀವು ಹೀಟ್ ಮಾಡಿದ್ರೆ ಅವಾಗ ಅದ್ರದ್ದು ಫ್ಲೇವರು ಹಾಗಾಗಿ ಹಾಲಲ್ಲಿ ಎಷ್ಟೊಂದು ಕ್ವಾಂಟಿಟಿ ಇದೆ. ನಮಗೆ ಏನೇನು ಬೇಕಲ್ಲ, ಅದು ಪ್ರೋಟೀನ್ಸ್ ಇರ್ಬೋದು, ಕಾರ್ಬೋಹೈಡ್ರೇಟ್ಸ್ ಇರ್ಬೋದು, ಆಮೇಲೆ ಎನ್ಸೈಮ್ಸ್ ಇರ್ಬೋದು, ಮಿನರಲ್ಸ್ ಇರ್ಬೋದು, ವೈಟಮಿನ್ಸ್ ಇರ್ಬೋದು, ಇದೆಲ್ಲ ಇದೆ. ಹಾಗಾಗಿ ಅದನ್ನು ನಾವೇನಂತ ಕರಿತೀವಿ, ಕಂಪ್ಲೀಟ್ ಫುಡ್ ಅಂತಲೂ ಕರಿತೀವಿ. ಮಿಲ್ಕಲ್ಲೂ ಏನಾಗಿರುತ್ತೆ ಅಂತಂದರೆ ವೈಟಮಿನ್ಸ್ ಇರುತ್ತೆ. ಅಗೇನ್ ವೈಟಮಿನ್ಸ್ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಆ ವೈಟಮಿನ್ಸ್ ಅಂತಂದರೆ ವಿಚ್ ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ಸ್ ದಿ ಬಾಡಿ ಬ್ಲಾಕ್ಸ್. ನಮ್ಮ ಬಾಡಿ ಬ್ಲಾಕ್ಸ್ ಅಂತ ಕರಿತೀವಿ. ನಮ್ಮ ಬಾಡಿ ಬಿಲ್ಡ್ ಆಗಬೇಕು, ನಮ್ಮ ಬಾಡಿನಲ್ಲಿ ಗ್ರೋತು ಮತ್ತು ಮೇಂಟೆನೆನ್ಸ್ ಬೇಕು, ಈಚ್ ಆ್ಯಂಡ್ ಎವ್ರಿ ಪಾರ್ಟ್ ಆಫ್ ದಿ ಬಾಡಿ ಅಂತಂದರೆ ಅದಕ್ಕೆ ನನಗೆ ವೈಟಮಿನ್ಸ್ ಬೇಕಾಗುತ್ತೆ. 2 ಥರ ವೈಟಮಿನ್ಸ್ ಇದೆ. ಫ್ಯಾಟ್ ಸಾಲಿಬಲ್ ಅಂತ ಹೇಳ್ತೀವಿ, ಇನ್ನೊಂದು ವಾಟರ್ ಸಾಲಿಬಲ್ ವೈಟಮಿನ್ಸ್ ಅಂತ ಹೇಳ್ತೀವಿ. ಸಿ ಮತ್ತು ಬಿ ಏನಿದೆಯಲ್ಲ ಅವು 2 ಮಾತ್ರ ವಾಟರ್ ಸಾಲಿಬಲ್, ಮಿಕ್ಕಿದ್ದೆಲ್ಲ ಫ್ಯಾಟ್ ಸಾಲಿಬಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಎಕ್ಸೆಪ್ಟ್ ವೈಟಮಿನ್ ಕೆ ಏನಿದೆಯಲ್ಲ ಅದನ್ನು ಬಿಟ್ಟು ಎಲ್ಲ ಫ್ಯಾಟ್ ಸಾಲಿಬಲ್ vitamins ಏನಿದೆಯಲ್ಲ that depends upon the concentration of these vitamins in the feed consumed. ಇದರಲ್ಲಿ ವೈಟಮಿನ್ಸ್ ಎಲ್ಲನೂ ಇರುತ್ತೆ. ಅದನ್ನು ನಾವು ಹಸುಗಳಿಗೆ ಅಥವಾ ಹಾಲು ಕೊಡುವಂಥ ಅನಿಮಲ್ಗೆ ಯಾವ ಥರ ಫುಡ್ ಕೊಟ್ಟಿದ್ದೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಜೊತೆಗೆ ವೈಟಮಿನ್ ಏನೂ ಇರುತ್ತೆ, ವೈಟಮಿನ್ ಕೆನೂ ಇರುತ್ತೆ. ಅದೇ ಥರ ನಿಮ್ಗೆ ಏನಾಗುತ್ತೆ, ವೈಟಮಿನ್ ಕೆ ಆ್ಯಂಡ್ ವಾಟರ್ ಸಾಲ್ಯುಬಲ್ vitamins are synthesized in the cow's rumen or tissues. Hence their concentration in the milk is dependent on the feed of the animal. ನಾವು ಅನಿಮಲ್ಗೆ ಯಾವ ಥರ ಊಟ ಕೊಡ್ತಾ ಇದ್ದೀವಿ ಅದಕ್ಕೆ ತಕ್ಕಂಗೆ ನಿಮ್ಗೆ ವೈಟಮಿನ್ಸು ಬರ್ತಾ ಹೋಗುತ್ತೆ. ಸೊ ನಿಮಗೆ ಇದನ್ನು ಯಾಕೆ ಮಿಲ್ಕ್ನ ಅವ್ರು ಏನಂತ ಕನ್ಸಿಡರ್ ಮಾಡ್ತಾರೆ, ಕಾಮನ್ ಮ್ಯಾನ್ಗೆ ಆಗ ಹುಟ್ಟಿದ ಮಗುವಿಂದ ಹಿಡಿದು ಇನ್ನೇನು ಡೆತ್ ಬೆದಲ್ಲಿ ಇರೋವಂಥವ್ರಿಗೂ ತನಕ ಏನು ಮಾಡ್ತೀವಿ, ಈಸಿಯಾಗಿ ಜೀರ್ಣ ಆಗುವಂಥದ್ದು. ಅದನ್ನು ಕಂಪ್ಲೀಟ್ ಫುಡ್ ಅಂತ ಕರಿತೀವಿ, ಅಮೃತ ಅಂತ ಕರೀತಾರೆ. ಯಾಕೆ ಅಂದರೆ ಅದರಲ್ಲಿ ಮನುಷ್ಯನಿಗೆ ಏನೇನು ಬೇಕಲ್ಲ, ಬೇರೆ ಬೇರೆ ಸೋರ್ಸಸ್ಸಿಂದ ನಾವು ತೊಗೊಳ್ತೀವಿ. ಕಾರ್ಬೋಹೈಡ್ರೇಟ್ಸ್ ಇರ್ಬೋದು, ಪ್ರೋಟೀನ್ಸ್ ಇರ್ಬೋದು, ಮಿನರಲ್ಸ್ ಇರ್ಬೋದು, ವೈಟಮಿನ್ಸ್ ಇರ್ಬೋದು, ಅದು ಬೇರೆ ಬೇರೆ ಫುಡ್ ಐಟಮಿಂದ ಬರುತ್ತೆ. ಬಟ್ ಎಲ್ಲ ಫುಡ್ ಐಟಮು ಇದರಲ್ಲೇ ಇದೆ. ಹಂಗಾಗಿ ಮಿಲ್ಕ್ನ ನಾವು ಕಂಪ್ಲೀಟ್ ಫುಡ್ ಅಂತ ಕರಿತೀವಿ. ಎ ಗ್ಲಾಸ್ ಆಫ್ ಮಿಲ್ಕ್ ಬಿಫೋರ್ ದ ಸ್ಲೀಪ್ ಹೆಲ್ಪ್ ದಿ ಸ್ವಾಲೋ ದಿ ಸ್ಯಾಪ್. ಸೊ ನಾವು ಬೆಳಗ್ಗೆ ಎದ್ದರೆ ರಾತ್ರಿ ಮಲಗಿ ಬೆಳಗ್ಗೆ ಎದ್ದಾಗ ನಾವು ಹೊಸ ಮನುಷ್ಯರಾಗಿ ಹುಟ್ಟಬೇಕು ಅಂತ ಹೇಳ್ತೀವಿ. ಆದರೆ ಅದು ಒಂದು ಲೋಟ ನಾವು ಹಾಲು ಕುಡಿದು ಮಲ್ಕೊಂಡ್ರೆ ಚೆನ್ನಾಗಿ ನಿದ್ರೆ ಬರುತ್ತೆ. ಆ ಇಂಟೆನ್ಷನ್ಗೆ ಹಂಗೆ ನಮ್ಗೆ ಏನೇನು ಕುಂದುಕೊರತೆಗಳಿವೆ ಅಥವಾ ನಮಗೇನು ದುಃಖ ಇದೆ ಅದೆಲ್ಲನೂ ಏನು ಮಾಡುತ್ತೆ, ಮಿಲ್ಕ್ ವಿಲ್ ಟೇಕ್ ಕೇರ್ ಆಫ್ ಅಂತ ಅಂದ್ಕೊಳ್ಳೋಣ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.